ಗಂಡ ಹೆಂಡತಿ ಜಗಳ ಉಂಡು ಮಲಗುವ ತನಕ ಎನ್ನುವ ಗಾದೆ ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಹೆಂಡತಿ ಜಗಳ ಡೈವೋರ್ಸ್ ಆಗುವ ತನಕ ಎನ್ನುವ ಹೊಸ ಗಾದೆ ಸೃಷ್ಟಿಯಾಗಿದೆ. ಹಾಗಾದರೆ ಈ ಜಗಳ ಯಾಕೆ ಆಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋಣ ಬನ್ನಿ. ಜಾತಕದಲ್ಲಿ ಗುರು ಅಥವಾ ಶುಕ್ರ 7ನೆಯ ಮನೆಯಲ್ಲಿ ದುರ್ಬಲ ಆಗಿದ್ದರೆ ಜಗಳ ಆಗುವುದು. ಗುರು ಹಾಗೂ ಶುಕ್ರನ ಕಾರಣದಿಂದ ಜಗಳ ಆಗುತ್ತದೆ. ಜಾತಕದಲ್ಲಿ 7ನೇ ರಾಹು ಮತ್ತು ಚಂದ್ರನು ನೀಚ ಸ್ಥಾನದಲ್ಲಿ ಇದ್ದು ಸಂಸಾರದಲ್ಲಿ ಬಿರುಕು ಮತ್ತು ಸಂಬಂಧದಲ್ಲಿ ನಂಬಿಕೆ ಇರುವುದಿಲ್ಲ. ಸಂಸಾರದಲ್ಲಿ ಇಂತಹ ಸಮಸ್ಯೆಗಳು ಕಾಣಿಸಿಕೊಂಡಾಗ ದಾಂಪತ್ಯಗಳು ಈ ಪರಿಹಾರವನ್ನು ಮಾಡಿಕೊಳ್ಳಬೇಕು. ಸೋಮವಾರದಂದು ದಂಪತಿಗಳು ತಪ್ಪದೆ ಶಿವ ಮತ್ತು ಪಾರ್ವತಿಯ ಪೂಜೆ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಕೆಲ ಆಚರಣೆ ಹಾಗೂ ವಿಶೇಷ ಪೂಜೆಗಳನ್ನು ಮಾಡಿಸಬೇಕು. ಮಂಗಳ ಗ್ರಹದ ಕಾರಣದಿಂದ ಸಂಬಂಧದಲ್ಲಿ ಜಗಳ ಉಂಟಾದರೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಕೆಲ ದಾನಗಳನ್ನು ಮಾಡಬೇಕು. ಜೊತೆಗೆ ಹನುಮಂತನಿಗೆ ಕುಂಕುಮದ ಬಟ್ಟೆಯನ್ನು ಅರ್ಪಣೆ ಮಾಡುವುದು ಉತ್ತಮ. ಇದರಿಂದ ಗಂಡ ಹೆಂಡತಿ ನಡುವೆ ಬಿರುಕು ಉಂಟಾಗುವುದಿಲ್ಲ. ಗುರುಗ್ರಹದಲ್ಲಿ ಈ ಸಮಸ್ಯೆ ಇದ್ದಲ್ಲಿ ನೀವು ಗುರುವಾರ ನಿಮ್ಮ ಧರ್ಮದ ಗುರುಗಳ ಆರಾಧನೆ ಮಾಡಿ. ಆ ದಿನ ಬೇಳೆ ಕಾಳುಗಳನ್ನು ನೀವು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಬೇಕು. ಲಕ್ಷ್ಮೀನಾರಾಯಣ ಹಾಗೆ ಬಾಳ್ವೆ ಮಾಡೋದು ಎಲ್ಲರ ಕನಸು. ಅದಕ್ಕೆ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿ ವಿಷ್ಣು ಹಾಗೂ ಲಕ್ಷ್ಮಿಯ ದರ್ಶನ ಮಾಡಿ. ವಿಷ್ಣು ಹಾಗೂ ಲಕ್ಷ್ಮಿಯ ದರ್ಶನ ಮಾಡಿ ಬರುವುದರಿಂದ ಸಂಸಾರದಲ್ಲಿ ಉಂಟಾಗುವ ಜಗಳಕ್ಕೆ ಪರಿಹಾರ ಸಿಗುತ್ತದೆ. ಶುಕ್ರವಾರದ ದಿನ ನಿಮ್ಮ ಕೈಯಲ್ಲಿ ಆದಷ್ಟು ದಾನ ಮಾಡಬೇಕು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು. ಮನೆಯ ಬಾಗಿಲಿಗೆ ಬಂದ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಹೂವು ಉಡಿ ತುಂಬಿಸಿ ಕಳುಹಿಸಿ. ಈ ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಬರುವುದಿಲ್ಲ. ನಿಮ್ಮ ಪ್ರೀತಿ, ಪ್ರೇಮ, ಮದುವೆ, ದಾಂಪತ್ಯ, ಶಿಕ್ಷಣ, ಸಂತಾನ, ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಕೆಳಗೆ ಕಾಣುತ್ತಿರುವ ಗುರೂಜಿಯ ನಂಬರ್ಗೆ ಕರೆ ಮಾಡಿ.